ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಿಜ್ಜಾ ಬೇಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ 2 ಕಪ್ ಮೈದಾ ತೊಗೊಂಡಿದ್ದೀನಿ. ನೀವು 2 ಕಪ್ ಗೋಧಿ ಹಿಟ್ಟಾದರೂ ತೊಗೋಬಹುದು. ಅದನ್ನು ಚೆನ್ನಾಗಿ ಜರಡಿ ಹಿಡ್ಕೋಬೇಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1 ಟೀ ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಅದನ್ನು ಕೂಡ ಜರಡಿ ಹಿಡ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಶುಗರ್ ಹಾಕ್ಕೊಳ್ಳೋಣ. ಡ್ರೈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ ಮೊಸರು 2:1 ರೇಷಿಯೋದಲ್ಲಿ ತೊಗೋಬೇಕು. 3 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನ. ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಇದನ್ನು ಟಕ್ಕಿನ ಪ್ರೋಸೆಸ್ಸಲ್ಲಿ ಅಂದರೆ ಮೇಲಿಂದ ಒಳಗಡೆಗೆ ಹಿಟ್ಟನ್ನ ತೊಗೊಂಡು ಈ ರೀತಿ ಪ್ಲೇಸ್ ಮಾಡಿ ಒಂದು ಬಟ್ಲಲ್ಲಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ನಾನಿಲ್ಲಿ ಅರ್ಧ ಗಂಟೆ ಬಿಟ್ಟಿದ್ದೆ. ನಿಮ್ಮ ಹತ್ರ ಟೈಮ್ ಜಾಸ್ತಿ ಇದ್ದರೆ 1 ಅವರ್ ಕೂಡ ನೀವು ಬಿಡಬಹುದು. ನೋಡಿ, ಅರ್ಧ ಗಂಟೆ ಆದಮೇಲೆ ಇಷ್ಟು ಹಿಟ್ಟು ಫರ್ಮೆಂಟ್ ಆಗಿದೆ. ಈಗ ಇದನ್ನ ಒಂದು ರೋಲಿಂಗ್ ಬೋರ್ಡ್ ಮೇಲೆ ತೊಗೊಳ್ಳೋಣ. ಸ್ವಲ್ಪ ನಾದ್ಕೊಳ್ಳೋಣ. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಈಗ ನಾನು ತೊಗೊಂಡಿರೋ ಅಳತೆಗೆ 5 ಉಂಡೆಗಳಾಗುತ್ತೆ. ಈ ರೀತಿ ಚಿಕ್ಕ ಚಿಕ್ಕ ಬಾಲ್ಸ್ನ ಕೂಡ ಟಕ್ಕಿನ ಮಾಡಿಕೊಂಡು ಈ ರೀತಿ ಉಂಡೆಗಳನ್ನ ತಯಾರು ಮಾಡ್ಕೋಬೇಕು. ನೋಡಿ, ಇಲ್ಲಿ 5 ಬಾಲ್ಸ್ ರೆಡಿಯಾಗಿದೆ. ಅಂದರೆ ನಾವು ಇದರಿಂದ 5 ಪಿಜ್ಜಾನ ಮಾಡ್ಕೋಬಹುದು. ನೋಡಿ, ನಾನು ಸ್ವಲ್ಪ ಈಗ ಬೆಳ್ಳಲ್ಲಿ ಈ ರೀತಿ ಹಿಟ್ಟನ್ನ ಒತ್ತುತ್ತಾ ಇದ್ದೀನಿ. ನೀವು ಬೇಕು ಅಂದರೆ ಲಟ್ಟಣಿಗೆ ಯೂಸ್ ಮಾಡ್ಕೊಂಡು ಕೂಡ ಹಿಟ್ಟನ್ನ ಹೊಸ್ಕೋಬೋದು. ಈ ರೀತಿ ನೋಡಿ, ಹಿಟ್ಟನ್ನ ಹೊಸೋದಕ್ಕೆ ನೀವು ಮೈದಾ ಹಿಟ್ಟನ್ನಾದರೂ ಹಾಕೋಬೋದು, ಅಥವಾ ನಿಮ್ಮ ಹತ್ರ ಜೋಳದ ಹಿಟ್ಟು ಇತ್ತು ಅಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ನೋಡಿ, ನಾನು ಹಿಟ್ಟನ್ನ ಅಗ್ಲದಾಗ ಹೊಸ್ತಿದ್ದೀನಿ. ಇದು ರೌಂಡ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ನಾನು ಒಂದು ಪ್ಲೇಟ್ ಇಟ್ಕೊಂಡು ರೌಂಡ್ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸಸ್ನ ರಿಮೂವ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಫೋರ್ಕಿಂದ ಚುಚ್ಕೋಬೇಕಾಗುತ್ತೆ, ಯಾಕಂದರೆ ನಾವು ಬೇಯಿಸ್ಬೇಕಾದ್ರೆ ಉಬ್ಬಾರ್ದು. ನಾನಿಲ್ಲಿ ತವಾ ಬಿಸಿಯಾಗಕ್ಕೆ ಇಟ್ಟಿದ್ದೆ. ಈಗ ಲೋ ಫ್ಲೇಮ್ನಲ್ಲಿ ಪಿಜ್ಜಾನ 2 ಸೈಡ್ ಸುಟ್ಕೊಳ್ಳೋಣ. ನಾವು ಈ ರೀತಿ ಕವರ್ ಮಾಡಿ 2 ಸೈಡ್ ಬೇಯಿಸ್ಕೋಬೇಕು. ಇದನ್ನು ನೀವು 2-3 ಡೇಸ್ ರೆಫ್ರಿಜರೇಟರ್ ಕೂಡ ಮಾಡಿ ಯೂಸ್ ಮಾಡ್ಕೋಬಹುದು. ಈಗ ನಾವು ಮಾಡಿರೋ ಪಿಜ್ಜಾ ಬೇಸಿಂದ ಪಿಜ್ಜಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲು ಒಂದು ಪ್ಯಾನ್ ತೊಗೋಬೇಕು. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಅದು ಹಾಕೋಬೋದು. ನಾನಿಲ್ಲಿ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಮಶ್ರೂಮ್ ಮತ್ತು ಸ್ವೀಟ್ ಕಾರ್ನ್ ಇತ್ತಂದರೆ ನೀವು ಅದನ್ನು ಕೂಡ ಹಾಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದೇ 1 ನಿಮಿಷ ಟಾಸ್ ಮಾಡಬೇಕು. ತುಂಬ ಬೇಯಿಸೋದೇನಿಲ್ಲ. ಮತ್ತು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್, ಆರಿಗೆನೋ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಬೇಸ್ ರೆಡಿ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನಾನು ಇದನ್ನು ರೆಫ್ರಿಜರೇಟರ್ ಮಾಡಿ ಇಟ್ಕೊಂಡಿದ್ದೆ ಅಂದ್ಕೊಳ್ಳಿ. ಫಸ್ಟ್ ಒಂದು ಸೈಡ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿರೋ ಸೈಡ್ನ ಮೇಲೆ ಹಾಕೋಬೇಕು. ನೀವು ಇನ್ ಕೇಸ್ ಆಗಲೇ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಂಡು ಆಗಲೇ ಮಾಡ್ತಿದ್ದೀರಾ ಅಂದರೆ ಒಂದು ಸೈಡ್ ಬೇಯಿಸ್ಕೋಬೇಕು ಫಸ್ಟು. ಆ ಸೈಡ್ಗೆ ಪಿಜ್ಜಾ ಸಾಸ್ ಹಾಕೋಬೇಕು. ನಾನಿಲ್ಲಿ ರೆಡಿಮೇಡ್ ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ 2 ಟೇಬಲ್ ಸ್ಪೂನಷ್ಟು. ನಿಮಗೆ ಪಿಜ್ಜಾ ಸಾಸ್ ಹೋಮ್ ಮೇಡ್ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ನನಗೆ. ಈಗ ನಾವು ಸಾಟೆ ಮಾಡ್ಕೊಂಡಿದ್ದೀವಲ್ಲ ವೆಜಿಟೇಬಲ್ಸ್, ಅದನ್ನು ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಚೀಸ್ನ ನಾನು ಹಾಕ್ಕೊತಾ ಇದ್ದೀನಿ. ನಾನು ಅಮೂಲ್ ಚೀಸ್ ತೊಗೊಂಡಿದ್ದು. ಸ್ವಲ್ಪ ಮೇಲೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಕವರ್ ಮಾಡಿಬಿಟ್ಟು ಕುಕ್ ಆಗೋದಕ್ಕೆ ಬಿಡಬೇಕು. ಈಗ ಪಿಜ್ಜಾ ರೆಡಿ.